ನಮಸ್ಕಾರ, ನನ್ನ ಹೆಸರು ರೋಹನ್ ಬಾಲಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸು. ನ್ಯೂಸ್ ನಂಬರ್ 1, ಝೊಮ್ಯಾಟೊ ಇನ್ ಟಾಕ್ಸ್ ಟು ಅಕ್ವೈರ್ ಪೇಟಿಎಮ್ಸ್ ಟಿಕೆಟಿಂಗ್ ಬಿಸ್ನೆಸ್. ರಿಪೋರ್ಟ್ಸ್ ಪ್ರಕಾರ ಝೊಮ್ಯಾಟೊ ಅವರು ಪೇಟಿಎಂ ಜೊತೆಗೆ ಡಿಸ್ಕಷನ್ ಮಾಡ್ತಾ ಇದ್ದಾರೆ ಅವರ ಮೂವಿ ಆ್ಯಂಡ್ ಇವೆಂಟ್ ಟಿಕೆಟಿಂಗ್ ಬಿಸ್ನೆಸ್ಸನ್ನು ಸೇಲ್ ಮಾಡಲಿಕ್ಕೆ. ಈ ಡೀಲು 1600 2000 ಕೋಟಿವರೆಗೆ ಇರ್ಬೋದು. ಇನ್ನೂ ಫೈನಲೈಸ್ ಆಗಿಲ್ಲ, ಆದರೆ ಪರ್ಚೇಸ್ ಮಾಡಿದರೆ ಝೊಮ್ಯಾಟೊಗೆ ಅದು ನ್ಯೂ ಬಿಸ್ನೆಸ್ ಆಗುತ್ತೆ. ಇದು ಫೈನಲೈಸ್ ಮಾಡಿದ ಮೇಲೆ ಇದು ಸೆಕೆಂಡ್ ಬಿಗ್ಗೆಸ್ಟ್ ಪರ್ಚೇಸ್ ಆಗುತ್ತೆ ಝೊಮ್ಯಾಟೊದು. ಯಾಕಂದರೆ 2022 ಬ್ಲಿಂಕಿಟನ್ನು ಪರ್ಚೇಸ್ ಮಾಡಿದರು ಅಪ್ರಾಕ್ಸಿಮೇಟ್ಲಿ 4700 ಕ್ರೋರ್ಸ್ಗೆ. ಆವಾಗ ಅವರು ದುಡ್ಡು ಕೊಟ್ಟಿರಲಿಲ್ಲ, ಅವರ ಕಂಪ್ನಿಲಿ ಶೇರ್ಸ್ ಮಾತ್ರ ಕೊಟ್ಟಿದ್ರು. ರೀಸೆಂಟಾಗಿ ಅವರು ಸ್ಟಾಕ್ ಎಕ್ಸ್ಚೇಂಜಸ್ಗೆ ಒಂದು ಪರ್ಟಿಕ್ಯುಲರ್ ಇನ್ಫಾರ್ಮೇಷನ್ನ ಫೈಲ್ ಮಾಡಿದರು. ಅವ್ರು ಹೇಳಿದರು ಅವ್ರು 100 ಕೋಟಿ ಇನ್ವೆಸ್ಟ್ ಮಾಡ್ತಾರೆ ಅವರ ಎಂಟರ್ಟೈನ್ಮೆಂಟ್ ಬಿಸ್ನೆಸ್ ಹಾಗೂ ಲೈವ್ ಇವೆಂಟ್ಸ್ ಆ್ಯಂಡ್ ಟಿಕೆಟಿಂಗ್ ಬಿಸ್ನೆಸ್ಗೆ. ನ್ಯೂಸ್ ನಂಬರ್ 2, ಮ್ಯೂಚುವಲ್ ಫಂಡ್ಸ್ ಇಂಡಸ್ಟ್ರಿ ಆಡ್ಸ್ 81 lakh ನ್ಯೂ ಇನ್ವೆಸ್ಟರ್ಸ್. ಮ್ಯೂಚುವಲ್ ಫಂಡ್ ಇಂಡಸ್ಟ್ರಿ ಏಪ್ರಿಲ್ ಹಾಗೂ ಮೇ ತಿಂಗಳಲ್ಲಿ 81 lakh ನ್ಯೂ ಇನ್ವೆಸ್ಟರ್ ಅಕೌಂಟ್ಸ್ ಓಪನ್ ಆಗಿದೆ. ಯಾಕಂದರೆ ಕನ್ಸಿಸ್ಟೆಂಟ್ ಆಗಿ ಮಾರ್ಕೆಟಿಂಗ್ ಆಗ್ತಾ ಇದೆ ಥ್ರೂ ವೇರಿಯಸ್ ಆನ್ಲೈನ್ ಪ್ಲಾಟ್ಫಾರ್ಮ್ಸ್ ಹಾಗೂ ಟಿವಿ, ಪ್ಲಸ್ ಸೆಲೆಬ್ರಿಟೀಸು ಸುಮಾರು ಜನ ಎಂಡೋರ್ಸ್ ಮಾಡ್ತಾರೆ ಇದನ್ನು, ಆ್ಯಂಡ್ ಡಿಸ್ಟ್ರಿಬ್ಯೂಟರ್ಸು ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ಹಾಗೂ ಜನರಿಗೆ ಸ್ಲೋ ಆಗಿ ಅರ್ಥ ಆಗಿದೆ, ಬರೀ ಬ್ಯಾಂಕಲ್ಲಿ ದುಡ್ಡಿದ್ರೆ ಸಾಕಾಗಲ್ಲ, ಸ್ವಲ್ಪ ಮ್ಯೂಚುವಲ್ ಫಂಡ್ಸ್ ಹಾಗೂ ಸ್ಟಾಕ್ ಮಾರ್ಕೆಟ್ಸ್ ಇದ್ರೆ ಮಾತ್ರ ಆವಾಗ ಇನ್ಫ್ಲೇಷನ್ ಬೀಟ್ ಮಾಡ್ಬೋದು ಅಂತ. ಇನ್ನು ಕೆಲವು ವರ್ಷದಲ್ಲಿ ಮ್ಯೂಚುವಲ್ ಫಂಡ್ಸ್ ಅಸೆಟ್ಸು ಇನ್ನೂ ಜಾಸ್ತಿ ಆಗ್ಲಿಕ್ಕಿದೆ, ಯಾಕಂದರೆ ಅವೇರ್ನೆಸ್ಸು ಆಲ್ ಓವರ್ ಇಂಡಿಯಾ ಸ್ಪ್ರೆಡ್ ಆಗುತ್ತೆ. ಅಸೋಸಿಯೇಷನ್ ಆಫ್ ಮ್ಯೂಚುವಲ್ ಫಂಡ್ಸ್ ಆಫ್ ಇಂಡಿಯಾ ಡೇಟಾ ಪ್ರಕಾರ 18.6 crore ಅಕೌಂಟ್ಸ್ ಇತ್ತು ಮ್ಯೂಚುವಲ್ ಫಂಡ್ಸಲ್ಲಿ ಮೇ ಎಂಡ್ ಅಷ್ಟರೊಳಗೆ, ಹಾಗೂ ಇದು 4.6% ಇನ್ಕ್ರೀಸ್ ಆಗಿದೆ ಫ್ರಮ್ 17.78 crores ಇನ್ ಮಾರ್ಚ್ 2024. ಮೇಯಲ್ಲಿ 45 lakh ನ್ಯೂ ಮ್ಯೂಚುವಲ್ ಫಂಡ್ ಅಕೌಂಟ್ಸ್ ಓಪನ್ ಆಗಿದೆ, ಹಾಗೂ ಏಪ್ರಿಲಲ್ಲಿ 36.1 lakh ಅಕೌಂಟ್ಸ್ ಓಪನ್ ಆಗಿತ್ತು ಮ್ಯೂಚುವಲ್ ಫಂಡ್ಸಲ್ಲಿ. 2023 ಆವ್ರೇಜ್ ಮಂತ್ಲಿ ಅಡಿಷನ್ಸ್ ಬರೀ 22 lakhs ಇತ್ತು, ಈಗ ಆಲ್ಮೋಸ್ಟ್ 45 lakhs ಅಂದರೆ ಆಲ್ಮೋಸ್ಟ್ ಡಬಲ್ ಆಗಿದೆ ನಂಬರ್ ಆಫ್ ನ್ಯೂ ಮ್ಯೂಚುವಲ್ ಫಂಡ್ ಇನ್ವೆಸ್ಟರ್ಸ್ ಕಂಪೇರ್ ಟು ಲಾಸ್ಟ್ ಇಯರ್. ನ್ಯೂಸ್ ನಂಬರ್ 3, ಯೂನಿಯನ್ ಬಜೆಟ್ ಇನ್ ದ ಸೆಕೆಂಡ್ ಹಾಫ್ ಆಫ್ ಜುಲೈ. ಫೈನಾನ್ಷಿಯಲ್ ಇಯರ್ 2024-25ಗೆ ಬಜೆಟ್ಟು ಮೋಸ್ಟ್ ಪ್ರಾಬ್ಲಿ ಫೈನಾನ್ಸ್ ಮಿನಿಸ್ಟರ್ ಅವರು ಸೆಕೆಂಡ್ ಪಾರ್ಟ್ ಆಫ್ ಜುಲೈ ಅಂದರೆ 15 to 30 ಮಧ್ಯದಲ್ಲಿ ಯಾವುದೋ ದಿವಸ ಅವರು ಪ್ರೆಸೆಂಟ್ ಮಾಡ್ತಾರೆ, ಹಾಗೂ ಆ ಅನೌನ್ಸ್ಮೆಂಟು ಮೇ ಬಿ ಜುಲೈ ಫಸ್ಟ್ ವೀಕ್ ಅಷ್ಟರಲ್ಲಿ ಬರ್ಬೋದು. ಫೈನಾನ್ಸ್ ಮಿನಿಸ್ಟರ್ ಈ ವಾರ ಪ್ರೀ ಬಜೆಟ್ ಡಿಸ್ಕಷನ್ಸ್ ನಡೆಸ್ತಾರೆ ಎಷ್ಟೋ ಅಸೋಸಿಯೇಷನ್ ಜೊತೆಗೆ ಹಾಗೂ ಎಷ್ಟೋ ದೊಡ್ಡ ದೊಡ್ಡ ಒಂದು ಕಂಪ್ನೀಸ್ ಜೊತೆಗೆ. ಈ ಅಪ್ಕಮಿಂಗ್ ಬಜೆಟು ಫಸ್ಟ್ ಬಜೆಟ್ ಆಗುತ್ತೆ ಮೋದಿ 3.0 ಗೌರ್ಮೆಂಟಿಗೆ. ಅಂದರೆ ಇದು 3ನೇ ಅವರ ಟರ್ಮು ಮೋದಿ ಅವರು ಪ್ರೈಮ್ ಮಿನಿಸ್ಟರ್ ಆಗಿರೋ ಟೈಮಲ್ಲಿ. ನಿರ್ಮಲಾ ಸೀತಾರಾಮನ್ ಅವರು ಇನ್ಫ್ಲೇಷನನ್ನು ಅವರು ಕಂಟ್ರೋಲ್ ಮಾಡಲಿಕ್ಕೆ ಏನೇನು ಸ್ಟೆಪ್ಸ್ ತಗೋಬೇಕು ಅದು ತಗೋಬೇಕು, ಪ್ಲಸ್ ಗ್ರೋತನ್ನು ಇನ್ಕ್ರೀಸ್ ಮಾಡಲಿಕ್ಕೆ ಅವರು ಸ್ಟೆಪ್ಸ್ ತಗೋಬೇಕಾಗುತ್ತೆ. ಪ್ಲಸ್ ಕೋalition ಗೌರ್ಮೆಂಟ್ ಇರೋ ಕಾರಣ ಸ್ವಲ್ಪ ಆ ಒಂದು ರೀಸನಿಂದನೂ ಬಜೆಟನ್ನು ಅದರ ಪ್ರಕಾರನೇ ಪ್ರೆಸೆಂಟ್ ಮಾಡಬೇಕಾಗುತ್ತೆ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ 7.2% ಈ ಫೈನಾನ್ಷಿಯಲ್ ಇಯರಲ್ಲಿ ಗ್ರೋತ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಇಂಡಿಯಾ GDPಯಲ್ಲಿ. ಹಾಗೂ RBI ರೆಕಾರ್ಡ್ ಒಂದು ಡಿವಿಡೆಂಡ್ ಕೊಟ್ಟಿದ್ದಾರೆ ಗೌರ್ಮೆಂಟಿಗೆ, ಈ ಸತಿ 2.11 lakh crores ಕೊಟ್ಟಿದ್ದಾರೆ. ನ್ಯೂಸ್ ನಂಬರ್ 4, ಓಯೋ ಫೈನಲೈಸಸ್ ₹1000 crore ಫಂಡ್ ರೇಸ್. ಓಯೋ ಅಡ್ವಾನ್ಸ್ ಸ್ಟೇಜ್ ಆಫ್ ಡಿಸ್ಕಷನಲ್ಲಿದ್ದಾರೆ. 1,000 ಕೋಟಿ ಕಲೆಕ್ಟ್ ಮಾಡಲಿಕ್ಕೆ ವೇರಿಯಸ್ ಇನ್ವೆಸ್ಟರ್ಸಿಂದ ಫ್ಯಾಮಿಲಿ ಆಫೀಸಸ್ ಅಂತ ಕರೀತಾರೆ. ಅಂದರೆ ಎಷ್ಟೋ ಪ್ರಾಮಿನೆಂಟ್ ಕಂಪ್ನೀಸದು ಪ್ರಮೋಟರ್ಸು ಅವ್ರ ಫ್ಯಾಮಿಲಿ ಆಫೀಸನ್ನು ಕ್ರಿಯೇಟ್ ಮಾಡಿ ಅವರ ಪರ್ಸನಲ್ ದುಡ್ಡನ್ನು ಇನ್ವೆಸ್ಟ್ ಮಾಡಲಿಕ್ಕೆ ಆ ಒಂದು ಎಂಟಿಟಿಯಿಂದನೇ ಇನ್ವೆಸ್ಟ್ ಮಾಡ್ತಾರೆ. ಈ ಫ್ಯಾಮಿಲಿ ಆಫೀಸಸ್ಸೇ ಎಷ್ಟೋ ನ್ಯೂ ಏಜ್ ಕಂಪ್ನೀಸ್ಗೆ ಒಂದು ಅಡಿಷನಲ್ ಸೋರ್ಸ್ ಆಫ್ ಕ್ಯಾಪಿಟಲ್ ಆಗಿದೆ. ಲಾಸ್ಟ್ ಮಂತೆ ಓಯೋ ಅವರ IPO ಅಪ್ಲಿಕೇಶನನ್ನು ವಿಡ್ರಾ ಮಾಡಿದರು, ಹಾಗೂ ನಾಳೆ ಅವರೊಂದು ಎಕ್ಸ್ಟ್ರಾರ್ಡಿನರಿ ಜನರಲ್ ಬಾಡಿ ಮೀಟಿಂಗನ್ನು ಆರ್ಗನೈಸ್ ಮಾಡಿ ಈ ಪರ್ಟಿಕ್ಯುಲರ್ ಫಂಡ್ ರೇಸು ಏನು ಕಲೆಕ್ಟ್ ಮಾಡ್ತಾರೆ ಇನ್ವೆಸ್ಟರ್ಸಿಂದ ಅದನ್ನು ಅಪ್ರೂವ್ ಮಾಡಬೇಕಾಗುತ್ತೆ. ಓಯೋದು ವ್ಯಾಲ್ಯೂಯೇಷನ್ ಸದ್ಯಕ್ಕೆ 20,000 ಕೋಟಿ ಆಗುತ್ತೆ, ಹಾಗೂ ಆ ವ್ಯಾಲ್ಯೂಯೇಷನಲ್ಲೇ ದುಡ್ಡು ಕಲೆಕ್ಟ್ ಮಾಡ್ತಾ ಇದ್ದಾರೆ ಇನ್ವೆಸ್ಟರ್ಸಿಂದ. ಮುಂಚೆ 2021 75,000 crores ವ್ಯಾಲ್ಯೂಯೇಷನ್ ಇತ್ತು, ಅಂದರೆ 72% ಕಟ್ ಆಗಿದೆ ಅವರ ವ್ಯಾಲ್ಯೂಯೇಷನ್ಸಲ್ಲಿ. ಯಾಕಂದರೆ ಕಂಪ್ನೀಸಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇತ್ತು, ಹಾಗೂ ಪ್ರಾಫಿಟಬಿಲಿಟಿ ಸ್ವಲ್ಪ ಪ್ರಾಬ್ಲಮ್ ಇತ್ತು ಅಂತ ವ್ಯಾಲ್ಯೂಯೇಷನ್ ಆಟೋಮ್ಯಾಟಿಕ್ಕಾಗಿ ಇನ್ವೆಸ್ಟರ್ಸ್ ಕಮ್ಮಿ ರೇಂಜಿಗೆ ಕೊಡ್ತಾ ಇದ್ದಾರೆ. ನ್ಯೂಸ್ ನಂಬರ್ 5, ರ್ಯಾಪಿಡ್ ನ್ಯೂಸು. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅನೌನ್ಸ್ ಮಾಡಿದ್ದಾರೆ ಅವರಿಗೆ ರಿಸ್ಕ್ ಮ್ಯಾನೇಜರ್ ಆಫ್ ದ ಇಯರ್ ಅವಾರ್ಡ್ 2024 ಕೊಟ್ಟಿದ್ದಾರೆ ಲಂಡನ್ ಬೇಸ್ಡ್ ಪಬ್ಲಿಷಿಂಗ್ ಹೌಸ್ ಸೆಂಟ್ರಲ್ ಬ್ಯಾಂಕಿಂಗ್ ಅಂತ. ಈ ಬೆಸ್ಟ್ ರಿಸ್ಕ್ ಮ್ಯಾನೇಜರ್ ಅವಾರ್ಡ್ ಕೊಟ್ಟಿದ್ದು ಬಿಕಾಸ್ RBIಯಲ್ಲಿ ಒಳ್ಳೆ ಒಂದು ಎಕಾನಮಿಯಲ್ಲಿ ರಿಸ್ಕ್ ಮ್ಯಾನೇಜ್ ಮಾಡಿದ್ದಾರೆ, ಹಾಗೂ ಒಳ್ಳೆ ಅವೇರ್ನೆಸ್ ಕ್ರಿಯೇಟ್ ಮಾಡಿದ್ದಾರೆ ಅದ್ರ ಬಗ್ಗೆ. ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಮನೋರಂಜನ್ ಮಿಶ್ರಾ ಅವರು ಈ ಅವಾರ್ಡನ್ನು ಕಲೆಕ್ಟ್ ಮಾಡಿದರು RBI ಪರವಾಗಿ. ಗೌರ್ಮೆಂಟ್ ಸೋರ್ಸಸ್ ಪ್ರಕಾರ ಇಂಡಿಯನ್ ಗೌರ್ಮೆಂಟ್ ಅವರು ಮೋಸ್ಟ್ ಪ್ರಾಬ್ಲಿ ಸ್ವಲ್ಪ ಪರ್ಸನಲ್ ಟ್ಯಾಕ್ಸ್ ರೇಟನ್ನು ಕಮ್ಮಿ ಮಾಡ್ಬೋದು ಕೆಲವು ಇಂಡಿವಿಜುವಲ್ಸಿಗೆ, ಕೆಲವೊಂದು ಟ್ಯಾಕ್ಸ್ ಬ್ರ್ಯಾಕೆಟ್ಸಿಗೆ
ಸೊ ದಟ್ ಕನ್ಸಂಪ್ಷನ್ ಇನ್ನೂ ಜಾಸ್ತಿ ಆಗುತ್ತಂತ. ಹಾಗೂ ಈ ಏನು ಟ್ಯಾಕ್ಸ್ ಇನ್ಕಮ್ ಕಮ್ಮಿ ಆಗುತ್ತೆ ಬಿಕಾಸ್ ಕೆಲವರಿಗೆ ಟ್ಯಾಕ್ಸನ್ನು ಕಮ್ಮಿ ಮಾಡೋದು, ಅದನ್ನು ಕಾಂಪನ್ಸೇಟ್ ಮಾಡೋದು ಹೇಗೆ ಅಂದರೆ ಅವರು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಹೈ ಇನ್ಕಮ್ ಪೀಪಲ್ ಜಾಸ್ತಿ ಸ್ಪೆಂಡ್ ಮಾಡಿ ಆವಾಗ ಜಾಸ್ತಿ GST ಕಲೆಕ್ಷನ್ಸ್ ಮತ್ತು ಬೇರೆ ಸೋರ್ಸಸ್ನ ಕಲೆಕ್ಷನ್ ಆಗುತ್ತೆ ಅಂತ. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ಈ ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ ಹಾಗೂ ವಿಡಿಯೋ ನಿಮ್ಮೆಲ್ಲ ಫ್ರೆಂಡ್ಸ್ಗೂ ಕಳಿಸ್ಕೊಡಿ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.